ಗುರು ಇದೇ ಸ್ಪಾಟು. ಕರೆಕ್ಟ್ ಟೈಮು. ಎಷ್ಟು ದಿನ ಕಾದಿದ್ದಕ್ಕೆ ಇವತ್ತು ಮುಹೂರ್ತ ಕೂಡ ಬಂದಿದೆ. ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಅನಿಲ. ನನ್ನ ಜೊತೆ ಹುಡುಗರು ಸುತ್ತ ಕವರ್ ಆಗಿದ್ದಾರೆ. ಯಾವಾಗ ಅಟ್ಯಾಕ್ ಮಾಡಬೇಕು ಅಂತ ಸಿಗ್ನಲ್ ನಾನು ಕೊಡ್ತೀನಿ. ಅನಿಲ, ಕೆಲಸ ಮುಗಿಸ್ಲೇಬೇಕು. ಮತ್ತೆ ಇಂಥ ಚಾನ್ಸ್ ನಮಗೆ ಸಿಗೋಲ್ಲ. ನೀವೇನು ವರಿ ಮಾಡ್ಕೊಬೇಡಿ ಗುರು, ಕೆಲಸ ಆದಂಗಿಂತ ತಿಳ್ಕೊಳ್ಳಿ. ಲವ್ ಮಗ, ಈ ಮಂಜ ಬೆಳಗ್ಗೆನೆ ಹುಡುಗಿ ಮನೆಗೆ ಯಾಕೆ ಬಂದವನೇ? ಗುಗ್ಗು, ಈ ಬಾಸ್ಗಳು ದಿಗ್ಲು ನನ್ನ ಮಕ್ಕಳು. ರಾತ್ರಿ ಹೊತ್ತಲ್ಲಿ ಯಾರು ಲಾಂಗ್ ಬೀಸ್ತಾರೋ, ಯಾರು ಗುಂಡಾರಿಸ್ತಾರೋ ಅಂತ ಭಯ. ಅದಕ್ಕೆ ತಿಂಡಿ ತಿನ್ನೋ ಹೊತ್ತಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರ. ಜೋರ ನಗಬೇಡ್ರೋ. ಇವತ್ತು ನಮ್ಮ ಮಂಜಣ್ಣ ಎಲ್ಲ ನೆಮ್ಮದಿಯ ಮುಗಿಸ್ಕೊಂಡು ಬರ್ಲಿ. ಸೂರಿ, ಗಾಡಿ ತೆಗ. ಅನಿಲ, ಅವನು ಹೊರಟ. ಗನ್ಲಾಕ್ ಓಪನ್ ಮಾಡ್ಕೊ. ಏನ್ ಮಾಡ್ತಾ ಇದ್ಯೋ? ಪಾಸ್ ಆಗ್ತಾ ಇದ್ದಾನಲ್ಲ, ಗಾಡಿಗೆ ಪಾಸ್ ಆಗ್ಬಿಟ್ರೆ ಬಚಾವ್ ಆಗ್ಬಿಡ್ತಾನೆ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ ಗುರು. ನಾನೇನ್ ಮಾಡ್ಲಿ ಗುರು? ಗಾಡಿ ಕೈ ಕೊಡ್ತು. ಹುಳ ನನ್ನ ಮಕ್ಕಳು. ಹಾ, ಬಾಲಾ, ಏನು ನಿಂಗೆ ಯಾವ ಜಾತಿ? ಜಾತಿನ ನಂಗೆ ಗೊತ್ತಿಲ್ಲ. ಹೌದು, ಯಾಕೆ? ಸುಮ್ಮನೆ ಕೇಳ್ದೆ. ನಾನು ಯಾವತ್ತೂ ನಮ್ಮ ಪಾರ್ವತವನ್ ಕೇಳಲಿಲ್ಲ. ಹಾಂ, 3ನೇ ಕ್ಲಾಸಲ್ಲಿ ಓದೋವಾಗ ಯಾರೋ ಕೇಳಿದ್ರು ಅಂತ ಕೇಳಿದೆ. ಹುಟ್ಟಿದಾಗಲೇ ಅಪ್ಪ ಅವನ್ ತಿನ್ಕೊಂಡಿದ್ದು ಬೇವರ್ಚಿ. ನೀನು ಜಾತಿ ಕಟ್ಕೊಂಡು ಏನಾಗಬೇಕು ಅಂತ ಹೇಗೆ ಬಿಟ್ಲು? ಸರಿ ಬಿಡು. ನಿಮ್ ಪಾರ್ವತ ಒಂದ್ ಯಾವ ಜಾತಿ? ಅದು ಗೊತ್ತಿಲ್ಲ. ಹಾ, ಆದ್ರೆ ಅವಳು ಈ ಸೋಮವಾರ, ಗುರುವಾರ, ಶನಿವಾರ ಮಾಂಸ ತಿನ್ನಲ್ಲ. ನಾನ್ ತಿಂದ್ರು ಬಾಯಿ ಬಂದಂಗೆಲ್ಲ ಬೈದಾಕ್ಬಿಡ್ತಾಳೆ. ಹಂಗಾದ್ರೆ ಅವಳು ಯಾವ ಜಾತಿ ಅಂತೀಯ? ಬಾಲ, ನಿನಗ್ ಜಾತಿ ಇದ್ರೇನು ಅಂತಾನೆ ಗೊತ್ತಿಲ್ಲ ಬಿಡು. ಒಳ್ಳೆ ಜಾತಿ ಸವಾಸ ಆಯ್ತಲ್ಲ ನಿಂದು. ಹೌದು, ಇದೆಲ್ಲ ನನ್ಗೆ ಯಾಕೆ ಕೇಳ್ತಾ ಇದ್ಯಾ? ನೋಡು, ನೀನ್ ಕಳ್ಳ ಆಗಿರೋ, ರೌಡಿ ಆಗಿರೋ, ಕೇಬಲ್ ಆಪರೇಟರ್ ಆಗಿರೋ, ಇಲ್ಲ ಸ್ಲಂ ಬಾಲಾನೇ ಆಗಿರೋ, ಈ ಮದ್ವೆ ವಿಷಯ ಎಲ್ಲ ಬರುತ್ತಲ್ಲ, ಅವಾಗ ಯವ್ವಂದ್ರೆಲ್ಲ ಕೇಳೋದು ಒಂದೇ, ಹುಡುಗಿ ಜಾತಿ ಯಾವ್ದು ಅಂತ. ಅದಕ್ಕೆ ಕೇಳ್ದೆ. ಹೌದು, ಇಷ್ಟೆಲ್ಲ ಕೇಳ್ತೀಯಲ್ಲ, ನಿಂದ್ಯಾವ ಜಾತಿ? ಹಯ್ಯ, ನಿನ್ಗೆ ಜಾತಿ ಇಲ್ಲ ಅಂದ್ಮೇಲೆ ನನ್ ಜಾತಿನ ಕಟ್ಕೊಂಡು ನೀನೇನ್ ಮಾಡ್ತೀಯಾ? ಅದು ಸರಿ ಅನ್ನೋ. ದೊಡ್ಡ ಬೋಟ್ ನೋಡ್ಬೇಕು ಅಂತಿದ್ಯಲ್ಲ, ಅಲ್ಲಿ ನೋಡ್ ಬರ್ತಾನೆ. 5 ವರ್ಷದಿಂದ ಎಂತ ಹುಡುಗರನ್ನು ಸಾಕಿದಾನೆ ಅಂತ ನೋಡು. ಕೈಯಲ್ಲಿ ಹೊಡಿ ಅಂತ ಹೇಳಲಿಲ್ಲ, ಮಚ್ಚೆತ್ತೋಕ್ ಹೇಳಲಿಲ್ಲ, ಶೂಟ್ ಮಾಡೋದಕ್ಕೂ ಧೈರ್ಯ ಇಲ್ಲ ಅಂತಂದ್ರೆ ನಾನೇ ಶೂಟ್ ಮಾಡ್ತೀನಿ ಅಂದ್ರೆ ಇವನು ಬೇಡ, ನನ್ನ ಹೆಸರು ಹೊರಗೆ ಬಂದ್ಬಿಡುತ್ತೆ ಅಂತಾನೆ. ನಾನು ಏನ್ ಮಾಡ್ಲಿ ಹೇಳು? ತಲೆ ಕೆಟ್ಟೋಗಿದೆ ಶಾಂತು ನನಗೆ. ಸರಿಯಾಗಿ ನಿದ್ದೆ ಮಾಡಿ 25 ದಿವಸ ಆಯ್ತು. ತಗೋ ದಮ್ಮುಡಿ. ಪ್ರಸಾದಿ, ಒಬ್ಬನ್ ಮುಗಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಕಣ. ಅದರಲ್ಲೂ ಆ ಮಂಜಿನ ಲೆವೆಲ್ ಹೋದವನ್ ಮುಗಿಸೋದು ಅಂದ್ರೆ ತುಂಬಾ ಕಷ್ಟನೇ. ಅಕಸ್ಮಾತ್ ಕೈ ಹಾಕಿ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಭಯ ಎಂತವನ್ಗೂ ಇದ್ದೇ ಇರುತ್ತೆ ಕಣ. ಸರಿನಪ್ಪ, ಹಂಗಾರೆ ಏನು ಮಾಡು ಅಂತೀರಿ? ಎಲೆಕ್ಷನ್ಗೆ ಎಳ್ಳು ನೀರು ಬಿಟ್ಬಿಡ್ಲಾ? ಕೋಪ ಮಾಡ್ಕೋಬೇಡ ಕಣ. ಒಂದ್ ಮಾತು ಹೇಳ್ತೀನಿ ಕೇಳು. ಇಂಥ ಕೆಲ್ಸಕ್ಕೆಲ್ಲ ಹೊಸ ಕೈ ಬೇಕು.
ಈ ಬಡ್ಡಿಂಗ್ ರೌಡಿಗಳಿದಾರಲ್ಲ, ಅವರಲ್ಲಿ ಯಾರಾದರೂ ಒಬ್ಬನ ಹುಡುಕಿ ನಮ್ಮ ಕೆಲಸ ಮುಗಿಸ್ಕೋಬೇಕು. ಅವರೆಲ್ಲ ಈ ಮಂಜಿನ ಮೇಜ್ ಗೆದ್ರವ್ರಲ್ಲ. ಅಂಥವ್ರು ಯಾರು ನನ್ನ ಕಣ್ಣಿಗೆ ಬಿದ್ದಿಲ್ಲ ಶಾಂತು. ಒಬ್ಬ ಇದ್ದಾನೆ, ಸ್ಲಮ್ ಹುಡುಗ. ಗ್ರೂಪ್ ನಮ್ದೇ ಇರಲಿ, ಅವನ ಕೈಲಿ ಟ್ರಿಗರ್ ಪ್ರೆಸ್ ಮಾಡಿಸ್ಬೋದು. ಹೌದಾ? ಯಾರ ಹುಡುಗ? ಯಾವ ಏರಿಯಾ? ವಿನಾಯಕ ಸ್ಲಮ್ನವನು. ತುಂಬಾ ಕದರಿರೋ ಹುಡುಗ. ಅವನ ನಾನೇ ಗಡಿಪಾರ್ ಮಾಡಿದ್ದೀನಿ. ನನ್ನ ಕಣ್ಣು ಅಳ್ತೇನೆಲ್ಲ ಇದ್ದಾನೆ. ಆದಷ್ಟು ಬೇಗ ನಿಂಗೆ ಟಚ್ ಮಾಡಿಸ್ತೀನಿ. ಈಗ ಎಲ್ಲಿದಾನವನು? ಮುಂಬೈನಲ್ಲಿ. ರಜಾಕರ ಹುಡುಗನ ಜೊತೆನಲ್ಲಿ. ಬಾಲ, ನಂಗೆ ಬಾರಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟನೇ ಆಗ್ತಿಲ್ಲ ಕಣೋ. ಯಾಕೋ? ನಾನಿದ್ದೀನಲ್ಲ, ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ. ಅದಲ್ಲ ಬಾಲ, ಆ ಬಾರು, ಆ ಹುಡುಗರು, ಆ ಕುಡ್ತಾ, ಡ್ಯಾನ್ಸು, ನನ್ನ ತಿನ್ನೋ ಹಾಗೆ ನೋಡೋದು ಬೇಡ. ನಮ್ಗದೆಲ್ಲ ಇಷ್ಟ ಆಗ್ತಿಲ್ಲ ಬಾಲ. ಪುಟ್ಟ, ಸ್ವಲ್ಪ ದಿನ ತಡ್ಕೋ, ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ದೊಡ್ಡ ಹೀರೋಯಿನ್ ಮಗನೇ, ಈ ನನ್ನ ಮಗನ ಕಂಡ್ರು ಹಿಡ್ಕೊಂಡು ತಗೋ. ಬಡವ ನನ್ನ ಮಕ್ಕಳು ಮಲ್ಗೆ ಬರ ಬಾಚೋನ್ ಬಾ. ನಡಿ 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 ನಡಿ. ನನಗೆ ಹೊಡಿತೇನೋ, ನಾನು ಯಾರು ಗೊತ್ತೇನೋ. ಸಣ್ಣ ಸಣ್ಣ ವಿಷಯಕ್ಕೂ ಕೊಲೆಗಳಾಗ್ತವೆ ಇಲ್ಲಿ. ಸಣ್ಣ ವಿಷಯ ನನ್ನ ಮಗನೇ, ಆ ನನ್ನ ಮಗ ಇಲ್ಲಡಿಬೇಕಲ್ಲ, ಗಾಳಿಯಲ್ಲ ಕಣಲ. ಗಲಾಟೆ ನನ್ನ ಮಗನೇ, ಹುಡುಗಿ ಹುಚ್ಚಿ ಕಲೆಗಳು ಗಲಾಟೆ ಮಾಡಿದಲ್ಲ. ಗಂಟು ಗಂಟಾಗಿದ್ದ ನನಗೆ ಹೊಡಿಬೇಕಲ್ಲ ಅವಳನ್ನ. ಇವತ್ತು ನೋಡ್ತೀನಿ ಅವನೇನು ಅಂತ. ಒಂಚೂರು ಜಾಸ್ತಿ ಆಗಿದ್ರು ಹೊಲಿಗೆ ಹಾಕಿಸ್ಬೇಕಾಯ್ತು ಕಣಲ್ಲಿ. ಏಯ್, ಇದೆಲ್ಲ ಯಾವ ಲೆಕ್ಕ? ಮುಂದೆ ಏನ್ ಹೇಳಲ್ಲ? ನಾಳೆ ಅವಂದು ನಿಖಾಲಿ ಮಾಡ್ಸಣ. ಬಾಲ, ನನ್ನಿಂದ ನೀನ್ ಇಲ್ಲೂ ಜಗಳ ಆಡೋ ಹಂಗಾಯ್ತಲ್ಲ. ನಾವಿರೋ ಕಡೆ ಅಷ್ಟು ಆಗದೆ ಇರತ್ತ ಬಿಡು ಮಲ್ಲಿಗೆ. ಆ ನನ್ ಮಗ ಹಿಂಗ್ ಮಾಡ್ತಾನೆ ಅಂತ ಗೊತ್ತಿದ್ರೆ ನನ್ನ ಮಗ 6 ತಿಂಗಳು ಮೇಲೆ ಕೆದಲ್ಬಾರ್ದಾಗಿತ್ತು, ಹಂಗ್ ಕೊಡ್ತಾ ಇದ್ದೆ ಅವನ್ಗೆ. ಏಯ್ ನೋಡ, ಆ ನನ್ ಮಗಂದ ಫೋನ್ ನೋಡ. ಆ ನನ್ ಮಗ ಆದ್ರೆ ಕೊಡೋ ಇಲ್ಲಿ ಫೋನು, ತೋರ್ತೀನಿ ಏನು ಅಂತ. ಬೆಂಗಳೂರು ಕಾಲು. ಹಲೋ, ಯಾರು? ಹೌದು, ನೀವ್ ಯಾರು? ಇನ್ಸ್ಪೆಕ್ಟರ್ ಶಾಂತಾರಾಮ್ ಮಾತಾಡ್ತಾ ಇದ್ದೀನಿ. ಶಾಂತಾರಾಮ್ ಸಾಹೇಬ್ರು. ಏಯ್, ಇಷ್ಟು ಬೇಗ ನಾವು ಗಲಾಟೆ ಮಾಡ್ಕೊಂಡಿರೋ ವಿಷಯ ಬೆಂಗಳೂರವರೆಗೂ ಶಾಂತಾರಾಮ್ ಸಾಹೇಬ್ರಿಗೆ ಹೆಂಗ್ ಗೊತ್ತಾಗೋಯ್ತು? ಯಾವನೋ ನನ್ನ ಮಗ ಕಟಾಯಿಸಿರಂಗವನೇ. ಕಿರಣ್ಗೇನಾದ್ರೂ ಬೆಂಗಳೂರಲ್ಲಿ ಕನೆಕ್ಷನ್ ಇದೆಯಾ? ಇಲ್ಲಿ ಗಲಾಟೆ ಆದ್ರೆ ಅವ್ರು ಯಾಕೆ ತಲೆ ಕೆಡ್ಸ್ಕೊತಾರೋ? ನಿಂದೊಳ್ಳೆ, ನೀನು ಏನು ಅಂತ ಕೇಳ್ಬೇಕಾಗಿತ್ತು. ಹೌದಲ್ವಾ? ಬೆಂಗಳೂರಲ್ಲಿ ಏನಾದ್ರೂ ನಮ್ಮ ಹುಡುಗರು ಕಿರಿಕ್ ಮಾಡ್ಕೊಂಬಿಟ್ಟವ್ರ? ಅವ್ರಿಗೆ ಫೋನ್ ಕೊಡು. ಫೋನ್ ಯಾಕೋ ಕಟ್ ಮಾಡ್ದೆ? ಸರ್ ಅದು ಗೊತ್ತಾಗ್ಲಿದೆ ಸರ್. ಸರಿ, ತಕ್ಷಣ ನೀನ್ ಬೆಂಗಳೂರು ಹೊಟ್ಬಾ, ಜೊತೆಲ್ಲ ರಜ್ಜುನು ಕರ್ಕೊಂಬಾ. ಸರ್ ರಜ್ಜು ಕೆಲಸ ಆಗ್ಬೇಕಾಗಿದೆ. ಅದು ಸರ್, ಅದು ನನ್ನ ಗಡಿಪಾರು. ಏಯ್, ನನಗೆ ಗೊತ್ತಿಲ್ವ ಆ ವಿಷಯ? ಹೇಳಿದಷ್ಟು ಮಾಡು ಅಷ್ಟೇ. ತಕ್ಷಣ ಹೊಟ್ಬಾ. ನಿಮ್ಮಿಬ್ಬರಿಗೂ ಅರ್ಜೆಂಟಾಗಿ ಒಂದು ಕೆಲಸ ಇದೆ.
ನನ್ಗೇನ್ ಆರ್ಡರ್ ಮಾಡಿದ್ಯಾ? ನಿಂಗೂ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ನೋಡು. आधा डजन ठंडा ला रहे साथ में। ಆದ ಡಜನ್ ಯಾರಿಗೂ? ನಿಮ್ಮಿಬ್ಬರಿಗೂ 2, 4 ನಂಗೆ. ಬಾಲಾ, ಇಂಥ ಟೈಮ್ನಲ್ಲಿ ನಾನು ನಿಮ್ಮ ಜೊತೆ ಬರಬಾರ್ದಾಗಿತ್ತೇನೋ ಅನ್ನಿಸ್ತಾ ಇದೆ. ತಿನ್ನು. ಬಾಲಾ, ನಾನು ಉಳ್ಕೊಳ್ಳೋದೆಲ್ಲಿ? अरे क्या बकवास बात करती तू? मेरा घर नहीं है क्या? ಹಿಂದಿ ಮಾಲೂಮ್ ಹೇ ಬೇಟಾ? ಬರುತ್ತೆ ಆಂಟಿ. ನೀವೊಳ್ಳೆ ಹಿಂದಿ ಮಾಲೂಮ್ ಅಂದ್ರೆ ಆಡೇನ ಕೇಳ್ರಿ ಎಷ್ಟು ಜಾನಕಿ ತರ ಆಡ್ಬಿಡ್ತಾಳ ಅವಳು. ಬಾಯಿಲಿ ಕೂತ್ಕೋ ಕೂತ್ಕೋ. ठंडा पानी में नहाने का अब भी छोड़िया नहीं देख तू. पाला बेटा, पार्वतम्मा को बोलूं, बोल को भेजूं? ಯಾಕಮ್ಮಿ? ಯಾಕೆ ಅಂದ್ರೆ ಮಲ್ಗೆ ಬೆಟ್ಟಿನ ಪಾರ್ವತಮ್ಮಂಗೆ ತೋರಿಸ್ಬೇಕಲ್ವಾ, ಅವಳಿಗೂ ಆಸೆ ಇರುತ್ತಲ್ವಾ. ಅಯ್ಯ, ನಿನ್ ನಾಸೆ ಮನೆ ಹಾಳಾಯ್ತು ಹೋಗು. ಅಲ್ಲ, ಇಲ್ಲಿ ನಿನ್ಗೋಸ್ಕರ ಗುಡ್ಸ್ತಲ್ಲಿ ಸಾಯ್ತಾ ಬಿದ್ದಿದ್ದೀನಿ. ನೀನೋ ಯಾವ್ದೋ ಹುಡುಗಿನ ಮದ್ವೆ ಆಗಿ ಕರ್ಕೊಂಡ್ ಬಂದ್ಬಿಟ್ಟಿದೆ ಅನ್ಬಿಟ್ಟು ನನ್ನ ಪರ್ಕೆಯಲ್ಲೇ ಹೊಡೆದು ಜೀವ ತೆಗೆದಾಕ್ಬಿಡ್ತಲ್ಲ ಅಷ್ಟೇ. ಆಮೇಲೆ ಘಾಟಿ ಸರಿ ಮಗ, ಚೊಕ್ರಿ ಕು ದೇಖ್ನೆ ಸೆ ದಿಲ್ ಖುಷ್ ಹೋ ಜಾಯೇಗಾ. ಅಯ್ಯ ನೋಡಮ್ಮಿ, ನಾನು ಹೇಳೋವರೆಗೂ ನಾನು ಬಂದಿದ್ದೀನಿ ಅಂತ ನಿನ್ ಯಾರಿಗೂ ಹೇಳಕ್. ಸಾಹೇಬ್ರ ಫೋನ್. ಚಿಂತಾ ಮತ್ ಕರ್, ಹಮ್ ಸಬ್ ಹೈ ನಾ. ಸರ್ ಆಯ್ತು ಸರ್. ಕೆಲಸ ಮಾಡು. ಹಾ, ಬಾಲ. ರಜ್ಜು ಸಲಾಂ. ಗಾಡಿ ಫಾಲೋ ಮಾಡಿ. ಏನನ್ಸುತ್ತೆ ಶಂಕರ? ಕಣ್ಣು ಬಾಡಿ ನೋಡಿದ್ರೆ ಫಿಟ್ಟಾಗಿ ಕಾಣಿಸ್ತಾನೆ. ಮೈದಾನಕ್ಕೆ ಬಿಟ್ಟ ಮೇಲೆ ತಾನೆ ಗೊತ್ತಾಗೋದು. ಕರಿತೀನಿ, ನೀನೇ ನೋಡು, ಐಡಿಯಾ ಬರುತ್ತೆ. ಬಾಲ, ಮೇಲೆ ಬನ್ನಿ. ಅಣ್ಣ, ಬಾಲ. ರಜ್ಜು. ನಮಸ್ತೆ ಅಣ್ಣ. ನಮ್ ವಿನಾಯಕ ಅಸ್ಲಂನಲ್ಲೇ ಅಂತೆ ನೀನಿರೋದು? ನೀನು ಗೋರಿಪಾಳ್ಯದಲ್ಲಿ ಮನೆ ಆಯ್ತಣ್ಣ. ನಾನು ಬಾಲ ಬಚ್ಪನಿಂದ ದೋಸ್ತಗಳು. ಶಾಂತಾರಾಮ್ ಸಾಹೇಬ್ರು ನಿನ್ನನ್ನು ಭಾಳ ಹೊಗಳ್ತಾ ಇದ್ರು. ಅವ್ರ ಮಾತಿನ ಮೇಲೆ ನಿಮ್ಮನ್ನ ಇಲ್ಲಿ ಕರೆಸಿದ್ದೀವಿ. ನಾವ್ ಏನ್ ಮಾತಾಡ್ತೀವಿ ಅದು ಇಲ್ಲಿ ಬಿಟ್ಟು ಬೇರೆಲ್ಲೂ ಹೋಗಬಾರದು. ನಮ್ ಸ್ಥಾನ ಏನು ಅಂತ ಗೊತ್ತಲ್ಲ. ಈ ಸಲ MLA, ಮುಂದಿನ ಸಲ ಮಿನಿಸ್ಟ್ರು. ಅರ್ಥ ಆಯ್ತಾ? ಏನ್ ಕೆಲಸ ಕೊಟ್ರು ನಿಯತ್ತಿಂದ ಜವಾಬ್ದಾರಿಯಿಂದ ಮಾಡಬೇಕು. ಆಗತ್ತಾ? ಕೆಲಸ ಕೊಟ್ರೆ ನಾವ್ ಎಂತ ಹುಡುಗರು? ಏ ರಜ್ಜು. ಸರ್, ಆರ್ಡರ್ ಹೇಳ್ತೀರಾ? 2 ಕೋಲ್ಡ್ ಕಿಂಗ್ ಸೈಜ್ ಬಿಯರ್, 2 ಪ್ಲೇಟ್ ಬೋನ್ಲೆಸ್ ಚಿಕನ್ ಟಿಕ್. ಓಕೆ ಸರ್. ಏನನ್ಸುತ್ತೆ? ಅನ್ಸೋದೇನು, ಬಂದ್ರೆ ಮುಗ್ಸದೆ. ಹೌದಾ? ಥತ್ ಸರಿ ಬಿಡು. ಅದ್ಯಾವತ್ತು ಅವನ್ ನಸೀಬ್ ಮುಗಿಯುತ್ತೋ ನೋಡೋಣ. ಶಂಕರ, ಏನ್ ಪ್ರಸಾದೆ? ಇವತ್ತು ಆಪರೇಷನ್ ಆಫ್ ಅಂತ ಹೇಳ್ಬಿಡು. ನಿನ್
ನಾಲ್ಕು ಹುಡುಗರು ಸಾಕು ಅಂದವನು 20 ಹುಡುಗರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೀನ್ ಚಿರತೆ ಗನ್ ತೆಗಿಯೋದ್ರೊಳಗೆ ಅದುಮ್ಕೊಂಡ್ಬಿಡ್ತಾರೆ ಅಷ್ಟೇ. ಏಯ್ ಹೊಡ್ರ. ಪ್ರಸಾದೇ, ಹೇಳೋ ಶಂಕರ. ಆ ರಜ್ಜು ಫೋನ್ ಆಫ್ ಮಾಡ್ಕೊಂಡಿದ್ದಾನೆ. ಬಾಲನ್ ಫೋನು ಹೆಂಗೆ ಸೌಂಡ್ ಬರ್ತಾ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಂಥ ಕೆಲಸದ ಟೈಮ್ನಲ್ಲೂ ಯಾವಳ ಜೊತೆ ಮಾತಾಡ್ತಾ ಇದ್ದಾನೋ. ನಾನ್ ಕನ್ಸ್ ಬಗ್ಗೆ ಹೇಳ್ತಿದ್ರೆ ನೀನ್ ಬೇರೆ ಏನೋ ಕೇಳ್ತಾ ಇದ್ಯಾ. ಫೋನ್ ಆಫ್ ಮಾಡು, ಫೋನ್ ಕಟ್ ಮಾಡು. ಮಂಜಣ್ಣ, ಮೊದಲು ಡೌಟ್ ಪಡೋದು ಬಿಡು. ಏನಾಯ್ತು ಅಂದ್ರೆ 4 ಜನ ಬರ್ತಾರೆ ಅಂದ್ರು. ಇಲ್ಲಿ ನೋಡಿದ್ರೆ 20 ಜನಕ್ಕೆ ಮೇಲ್ ಬರ್ತಾ ಇದ್ರಲ್ಲ ಬಾಲ. ಯಾವ 20 ಜನ ಅಂತೆ? 20 ಜನ ಅಂದ್ರೆ ಬಸ್ಸಿಂದ ಜನ ಇಳಿತಿದ್ದಾರೆ ಅಂದ ರಜ್ಜು. ಫೋನ್ ಮಾಡ್ತೀನಿ ಚಿನ್ನ. ಅದಕ್ಕೆ ನಾನು ನಿನ್ನ ನಂಬ್ಕೊಂಡ್ರು. ಯಾರೋ ನೀನ? बॉम्बे वाले साहब खाना खाने के लिए आए, अभी चले जाएंगे. ಬಾಸ್ ಬಂದಿದ್ದಾರೆ, ಬೇಗ ಊಟ ಮಾಡ್ಕೊಂಡು ಕಳ್ಸ್ಕೊಳ್ತಾ ಇರ್ಬೇಕು. ಹಲೋ, ಬಿಲ್ ಇಸ್ಕೊಂಡು ಎಲ್ಲ ಕಳಿಸ್ತಾ ಇರಲ್ಲ. ಆಯ್ತಣ್ಣ. ಹಲೋ ಅಲ್ಲ, ಎಷ್ಟೊತ್ತಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೆ ಸೌಂಡ್ ಬರ್ತಾ ಇದೆ. ದೊಡ್ಡವ್ರು ಹೇಳಿದ್ದಾರೆ ಇವತ್ತು ಆಪರೇಷನ್ ಆಫ್. ಹೊಡ್ ಬಾ. ಏಯ್, ಏನ್ ಮಕ ನೋಡ್ತೀಯಾ? ಹೊಡ. ಯಾರ್ದು ಫೋನ್ ಬಾಲ? ಗುರುದು ತಾನೆ ಫೋನು. ಏನಂತೆ ಬಾಲ? ಏನಂದ್ರು? ಗಾಡಿ ಸ್ಟಾರ್ಟ್ ಮಾಡ್ಕೊಳಕ್ಕೆ ಎಷ್ಟೊತ್ತಾಗುತ್ತೆ? ಒಂದ್ಸರ್ತಿ ದೊಡ್ಡವ್ರ ಹತ್ರ ಮಾತಾಡ್ಬಿಡೋಣವಾ? ಚಿಟ್ಕೆ ಹೊಡೆಯೋದ್ರ ಕಡೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ರಿಸ್ಕ್ ಅನ್ಸತ್ತೆ. ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋ ಬಾಲ. ಯೋ ರಮೇಶಪ್ಪ, ನನ್ ಜಮಾನ ನಡಿವಾಗ ನೀನ್ ಯಾವತ್ತು ಟೆನ್ಷನ್ ಆಗ್ಲೇಬೇಡ, ಆರಾಮಾಗಿರೋ. ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ಅವರ ಬಹುಕಾಲದ ಹಿಂಬಾಲಕರಾದ ಸ್ಲಂ ರಮೇಶ್ ಅಪ್ಪರವರು ಸಹ ಸ್ಪರ್ಧೆಯಲ್ಲಿರುವುದು ಅವರ ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕುವ ಸಾಧ್ಯತೆಗಳಿವೆ. ಕಂಗ್ರಾಚುಲೇಷನ್ಸ್ ಪ್ರಸಾದಿ, ಗೆದ್ದುಬಿಟ್ಟೆ ಬಿಡು ನೀನು. ಇನ್ ಯಾರು ನಿನ್ನ ಹಿಡಿಯಕ್ಕಾಗೋದಿಲ್ಲ. ಜೋಕ್ ಮಾಡ್ತಿದ್ದೀಯಾ? ಮಾಡು. ಆ ಡರ್ಟಿ ಫೆಲೋ ರಮೇಶ ಎಲೆಕ್ಷನ್ ನಿಂತ್ಕೊಂಡಿದ್ದಾನೆ. ನೀನೊಬ್ಬ ಯೂಸ್ಲೆಸ್ ಫೆಲೋ ತಂದು ನನ್ ತಲೆ ಕಟ್ಟಿದೆ. ಇಲ್ಲೊಬ್ಬ ಲೇಸಿ ಫೆಲೋ ಗರಡ್ಗಂಬ ತರ ನಿಂತ್ಕೊಂಡಿದ್ದಾನೆ. ಇನ್ನು ನಾನು ಉದ್ಧಾರ ಆದ ಹಾಗೆ ಗೆದ್ದ ಹಾಗೆ. ಯಾಕೆ, ನಿನಗಿನ್ನು ನ್ಯೂಸ್ ಗೊತ್ತಾಗಿಲ್ವಾ? ಏನ್ ನ್ಯೂಸು? ಹೋದ್ನಲ್ಲ ಮಂಜ. ಶಾಂತು, ಏನ್ ಹೇಳ್ತಿದ್ಯಾ? ನಾನು ಏನ್ ಕೇಳಿಸ್ಕೊಳ್ತಾ ಇದ್ದೀನೋ ಅದನ್ನೇ ಹೇಳ್ತಿದ್ಯಾ ನೀನು? ಹೌದಪ್ಪ, ಮಂಜ ಹೋದ. ಏ ಶಂಕರ, ಈ ಶಾಂತು ಏನೇನು ಹೇಳ್ತಾ ಇದ್ದಾನೆ, ಸ್ವಲ್ಪ ಕೇಳಿಸ್ಕೊಂಡು ಹೇಳು ನನಗೆ ಸರಿಯಾಗಿ. ಮಂಜ ಹೋದ. ಹೌದಾ? ಇದು ಡಿಪಾರ್ಟ್ಮೆಂಟ್ ಮೆಸೇಜು. ಡಿಪಾರ್ಟ್ಮೆಂಟ್ ಮೆಸೇಜಾ? ಪ್ರಸಾದೆ, ಬಾಲ ಬಾಲ. ಬಾಲ ಬಾ ಬಾ ಬಾ. ಬೇಡಣ್ಣ, ಪರವಾಗಿಲ್ಲ. ಕೂತ್ಕೋ ಶಂಕರ, ತಾಕತ್. ಕೂತ್ಕೋ. ಏ ರಜ್ಜು, ನಿಂಗ್ ಬೇರೆ ಹೇಳ್ಬೇಕಾ? ಕೂತ್ಕೋ ಕೂತ್ಕೋ. ನೀನು ಆರ್ಡಿನರಿ ಅಂತೂ ಅಲ್ಲ, ಚಿರತೆ. ನಾನು ಚಿರತೆ ನೀನು.
ಚಿರತೆ ಚಿರತೆ ರಜೋ ಅಣ್ಣ ರಜೋ ರಜಾಕ್ ಮೆಂಟಲ್ ರಜಾಕ್ ನಮ್ ಚಿರತೆಗೆ ಒಳ್ಳೆ ಜೋಡಿ ತಗ ಏ ಕುಡಿಯಲ್ಲಣ್ಣ ತಗೋ ನಿಮ್ ಮುಂದೆ ಕುಡಿಯಕ್ ನಾಚಿಕೆ ಆಯ್ತದೆ. ಏಯ್ ಇವತ್ತು ನಮ್ ಜೊತೆ ನೀನು ಸೆಲೆಬ್ರೇಟ್ ಮಾಡ್ಲೇಬೇಕು. ಹೇಯ್ ತಗ ತಗ ಬಾಲ ನೀನೆಲ್ಲಿದೀಯ? ಹಾಸ್ಟೆಲ್ ಅಲ್ಲಿ ಇದ್ದೀನಣ್ಣ. ಈಗೆಲ್ಲಿದೀಯಾ? ಅಲ್ಲ ಇಲ್ಲಲ್ಲ, ಇವತ್ತಿಂದ ನೀನು ಈ ಪ್ರಸಾದ್ ನಾಯಕ್ ಎದೆಯಲ್ಲಿದೀಯ? ಎಲ್ಲಿದೀಯ ಹೇಳೋ? ಬಾಲ, ಮುಂದೆ ನಾನು ಚೀಫ್ ಮಿನಿಸ್ಟರ್ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಇದೇ ನಿನ್ನ ಜಾಗ. ಏನ್ ಬಲ? ಸರ್ ಎಲ್ಲಿದ್ಯಾ? ದೊಡ್ಡವ್ರ ಹತ್ರ ಇದ್ದೀನಿ ಸರ್. ಆಮೇಲೆ ನೀನೇ ಮಾಡು. ಆಯ್ತು ಸರ್. ಯಾರು ಮಾಡಿದ್ದು? ಅದೇ ಶಾಂತಾರಾಮ್ ಸಾಹೇಬ್ರಣ್ಣ. ಶಾಂತುನ ಸಾಹೇಬ್ರು ಅಂದ್ಯಾ? ಶಾಂತಾರಾಮ್ ಸಾಹೇಬ್ರು? ನನ್ನೆದಲ್ಲಿರೋ ನೀನು ಯಾರನ್ನು ಸಾಹೇಬ್ರು ಅನ್ಬಾರ್ದು. ನೋ, ಶಾಂತು ಶಾಂತು ಅನ್ಬೇಕು. ಅಣ್ಣ ಅಣ್ಣ ಸಾಹೇಬ್ರು ನಂಗೆಲ್ಲ ನನ್ ಮನ್ಸಿಗೆ ನೆಮ್ಮದಿರಲ್ಲ. ನನ್ ಫೋನಲ್ಲೇ ಫೋನ್ ಮಾಡಿ. ದಯವಿಟ್ಟು ಬೇಡ, ನಿಮ್ ಕಾಲ್ ಮುಗಿತೀನಿ ಅಣ್ಣ. ಅಣ್ಣ ಬೇಡ ಅಣ್ಣ. ಹಲೋ ಶಾಂತು. ಏನೋ ಶಾಂತು ಹೇಳೋ. ನೀನು ನಮ್ ಬಾಲಂಗಿ, ನನ್ ಎದೆಲಿರೋ ಬಾಲಿಗೆ ಅಂಡರ್ಸ್ಟ್ಯಾಂಡ್. ಕೊಡ್ತೀನಿ ಮಾತಾಡು ಮಾತಾಡು. ಶಾಂತು ಅನ್ನು, ಶಾಂತು ಅನ್ನು ಅನ್ನು ತಗೊಳ್ಳಿ ಶುಕ್ಲಾ ಫೋನು. ಯಾವ ಶುಕ್ಲಾಚಾರ್ಯ? ತಗೊಂಡ್ ಮಾತಾಡಿ ಸರ್. ಬಾಲ, ದೊಡ್ಡವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ಡೋಂಟ್ ವರಿ. ಒಂದ್ ಕೆಲಸ ಮಾಡೋ, ನೀವ್ ಹೆಂಗ್ ಹೇಳಿದ್ರು ಹಂಗೆ ಹೇಳ್ದೆ ಅಂತ ಹೇಳಿ ಅರ್ಧ ಗಂಟೆಲಿ ನಮ್ಮ ಮಾಮೂಲಿ ಜಾಗ ಬಂದ್ಬಿಡು. ಓಕೆ? ಸರಿ ಸರ್. ಎಸ್ ಆಗ್ಬೋದು. ಯು ಕ್ಯಾನ್ ಕಮ್. ಏನಂದೆ? ಅದು ನೀವ್ ಹೇಳ್ದಂಗೆ ಹೇಳಿದ್ದೀನಿ ಅಣ್ಣ. ನಾನು ಹೇಳ್ದಂಗೆ ಹೇಳಿದೀಯಾ? ಶಂಕರ, ಇವನು ಬಾಲ, ಸ್ಲಂ ಬಾಲ ಅಲ್ಲ, ಬೆಂಗಳೂರು ಬಾಲ. ಬಾಲಣ್ಣವ್ರೆ, ಬಾಲಣ್ಣವ್ರೆ ಅನ್ನೋ ಅನ್ನೋ. ಬಾಲಣ್ಣವ್ರೆ ಗುರು, ಈಗ ಹೊರಡಿ. ದೊಡ್ಡವರು ಮಲಗೋ ಹೊತ್ತಾಯ್ತು. ಹೊರಡೋದು ಅಂದ್ರೆ ಬರಿಗೇಳ್ ಕಳಿಸ್ತೀಯ? ಬ್ಯಾಗ್ ತಗೊಂಬ, ಹೋಗೋ ಹೋಗೋ. ಶಂಕರಂಗೆ ಇದು ಚಿಕ್ಕದು ತಗೊಳ್ಳಿ. ಬಲ ತಗೋ. ಇಂಥವು ನಿನಗಿನ್ನೂ ಸಾವಿರಾರು ಸಿಗ್ತವೆ. ತಗೋ, ತಗೊಳ್ಳಿ, ತಗೊಳ್ರಪ್ಪ. ಇಟ್ ಇಸ್ ಯುವರ್ಸ್. ಹೊಡ್ತೀನಿ ಅಣ್ಣ. ಅಣ್ಣ, ಬಾಲಂದು ಗಡಿಪಾರು. ಗಡಿಪಾರ್? ಬಾಲಣ್ಣವ್ರನ್ನ ಗಡಿಪಾರ್ ಮಾಡಿದವ್ರನ್ನ ಗಡಿಪಾರ್ ಮಾಡ್ಬಿಡ್ತೀವಿ. ಇನ್ ದಿ ನೇಮ್ ಆಫ್ ಗಾಡ್. ಎಲೆಕ್ಷನ್ ಮುಗಿದು ಬಿಡ್ಲಿ. ನೋ ಗಡಿಪಾರ್, ಓನ್ಲಿ ಬಾರ್. ಎಸ್ ಎಸ್. ಬಾಯ್ ಬಾಯ್. ಬಾಲ ಸರ್, ಒಂದ್ ವಾರದಿಂದ ನೀನ್ ಆ ಕಡೆ ಹೋಗಿಲ್ಲ ಅಂತಲ್ಲ? ಇಲ್ಲ ಸರ್, ಸ್ವಲ್ಪ ಹುಷಾರ್. ಶಂಕರ್ ಹೇಳ್ದ. ಒಂದ್ ಮಾತು ಹೇಳ್ತೀನಿ ಕೇಳ್ಬಾಲ. ದೊಡ್ಡವರು ದೊಡ್ಡವ್ರೆ. ಹೌದು ಸರ್. ಒಂದ್ ಕಡೆ ನಿನ್ನೂ ಇಟ್ಕೊಂಡಿರ್ಬೇಕು, ಇನ್ನೊಂದ್ ಕಡೆ ಆ ಸೂರ್ಯನೂ ನಿಭಾಯಿಸ್ಬೇಕು. ಅರ್ಥ ಆಯ್ತಾ? ಸರ್ ಅದೇನಿಲ್ಲ ಬಿಡಿ ಸರ್. ಅವತ್ತೇ ಹೇಳ್ದೆ ನಿನಗೆ ಸ್ವಲ್ಪ ತಲೆ ಕಮ್ಮಿ ಅಂತ. ಬೆಳಿತಾ ಇರೋನ್ ಕಣ ನೀನು. ಇವೆಲ್ಲ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ನಾಳೆ ಬೆಳಗ್ಗೆನೆ ಹೋಗಿ ಮೊದಲು ದೊಡ್ಡವ್ರನ್ನ ಭೇಟಿಯಾಗು. ಓಕೆ? ಆಯ್ತು ಸರ್. ಬಾಲ, ನೀನಿನ್ನೂ ಆ ಕೇಬಲ್ಗಳಿಂದ ಹೊರಗಡೆ ಬಂದಂಗೆ ಕಾಣ್ತಾ ಇಲ್ಲ ನೋಡು.
ನೀನು ಇಲ್ಲಿರೋ ನೀನು ಕೇಬಲ್ ದಂಧೆಗಿಂತ 100 ಸಂಪಾದನೆ ಮಾಡ್ತೀಯಪ್ಪ ಮುಂದೆ. ಖುಷಿಯಾಗಿರು ಬಾಲ. ನಾನವತ್ತು ಶುಕ್ಲಾಜಿ ಅಂತ ಒಬ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಅದೇ ಆ ಬಿಲ್ಡ್ರಲ್ವಾಣ? ಹೌದು. ಈಗ ಒಂದ್ ದೊಡ್ಡ ಡೀಲ್ ಬಂದಿದೆ ಅವ್ರ ಕಡೆಯಿಂದ. ಒಪ್ಕೊಂಡ್ರೆ ಸೆಟ್ಲ್ ಆಗ್ಬಿಡ್ತೀಯ ಲೈಫಲ್ಲಿ ನೀನು. ಬಾಲ, ಆ ವಿನಾಯಕ ಸ್ಲಮ್ ಇದೆಯಲ್ಲ, ನಿಮ್ ಸ್ಲಮ್ಮು, ವಿನಾಯಕ ಸ್ಲಮ್ಮು, ಅಲ್ಲಿ ಎಷ್ಟು ಮನೆಗಳಿದ್ದಾವೆ? ಅಣ್ಣ, ಅಲ್ಲಿ ದಿನ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅಲ್ಲಿ ಇಷ್ಟೇ ಮನೆಗಳು ಅಂತ ಹೆಂಗಣ ಹೇಳೋದು? 317 ಮನೆಗಳಿವೆ ಬಾಲ. ಯಾಕಣ್ಣ ಮನೆಗಳು ಎಣಿಸ್ತಾ ಇದ್ದೀರಾ? ನಮ್ ಸ್ಲಮ್ಗೆ ಅದು ಸಹಾಯ ಮಾಡ್ತೀರಾ? ಅದಲ್ಲ ವಿಷಯ ಬಾಲ. ಅಲ್ಲಿರೋರ್ಗೆ ಲೀಗಲ್ ಹೋಲ್ಡಿಂಗ್ ಇಲ್ಲ, ಅಂದ್ರೆ ಹಕ್ಕುಪತ್ರ ಅಂತಾರಲ್ಲ, ಅದಿಲ್ಲ. ಅವ್ರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಸೋಣ, ಬಿಟ್ಟಿ ಎಲ್ಲ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಎಂದ ಆ ಬಿಲ್ಡರ್ ಶುಕ್ಲ. ನನಗೆ ಸಿಟ್ಟು ಬಂತು, ಚಪ್ಲಿ ತಗೊಂಡು ಹೊಡಿತೀನಿ ಎಂದೆ. ಬಡವ್ರು ಹೊಟ್ಟೆ ಮೇಲೆ ಹೊಡಿತ್ಯಾ ಅಂತ ರೇಗಿದೆ. ಕಡೆಗೆ ಮನೆಗೆ 3 ಲಕ್ಷ ಕೊಡ್ತೀನಿ ಅಂತ ದಾರಿಗೆ ಬಂದಿದ್ದಾನೆ. ಹೆಚ್ಚು ಕಡಿಮೆ 12-13 ಕೋಟಿ ಆಗುತ್ತೆ. ನಿನಗೆ 2 ಕೋಟಿ ಅಂತ ಫಿಕ್ಸ್ ಮಾಡಿದ್ದೀನಿ. ಯಾರ್ದು? ಪ್ರಶ್ನವ್ರು ಹೇಳಿ. ನೀವು ಯಾವಾಗ ಬೇಕಾದ್ರೂ ಬರಬಹುದು. ನೀವು ಪತ್ರಕರ್ತರು ಎಲ್ಲಿಗೆ ಬಂದ್ರು ನಾನು ಹೇಳೋದು ಒಂದೇ ಮಾತು, ಇನ್ನು 3 ವರ್ಷದಲ್ಲಿ ಬೆಂಗಳೂರು ಸಿಂಗಾಪುರ್ ಆಗಿರುತ್ತೆ. ನಾವು ಸಾಧಿಸ್ ತೋರಿಸ್ತೀವಿ, ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ಬೇಕು. ಥ್ಯಾಂಕ್ ಯು ಬಾಲ. ನೀನಿದನ್ನ ಸರಿಯಾಗಿ ನಿಭಾಯಿಸಿದ್ರೆ ಇಡೀ ಬೆಂಗಳೂರು ಬಿಲ್ಡರ್ಗಳು ನಿನ್ನ ಕಾಲನೆಕ್ಕೋದಕ್ಕೆ ಶುರು ಮಾಡ್ತಾರೆ. ನಾನು ಮಕ್ಕಳಿಗೆ ಕೊಲೆ ಮಾಡ್ಸಕ್ಕೆ ಸ್ಲಮ್ಮು, ಎಲೆಕ್ಷನ್ ಮಾಡಕ್ಕೆ ಸ್ಲಮ್ಮು, ಸ್ಟ್ರೈಕ್ ಮಾಡಕ್ಕೆ ಸ್ಲಮ್ಮು, ಎಲ್ಲ ಆದ್ಮೇಲೆ ದುಡ್ಡು ಮಾಡ್ಕೊಳ್ಳಕ್ಕೆ ಸ್ಲಮ್ಮು. ಇದೆಲ್ಲ ಬೇಡ ಅಂತ ಇದೇ ಸ್ಲಮ್ನ ಖಾಲಿ ಮಾಡ್ಸಕ್ಕೆ ನಮ್ಮಂತ ಸ್ಲಮ್ ಹುಡುಗರನ್ನ ಕೆಟ್ಟಿಗೆ ಬಿಡಿಸ್ಕೊಳ್ಳೋದು. ಎಲ್ಲದಕ್ಕೂ ಸ್ಲಮ್ಮು. ಅಲ್ಲಿ ನಮ್ ಗಿಡಕ್ಕೆ ಅಕ್ಕಿ ಅಂತ ಕಂಡ್ರು, ಇವ್ರಿಗೆ ಮಾಡ್ಕೊಳ್ಳೋದು ಮಾತ್ರ ಹಕ್ಕೈತೆ. ಇವ್ರ ಅಪ್ಪನ ಮೇಲೆ ಆಸ್ತಿ ನೋಡಿದು. ಈ ನನ್ನ ಮಕ್ಕಳನ್ನ ನೀರಿಲ್ಲದ ಜಾಗ ಕರ್ಕೊಂಡೋಗಿ ನಿಧಾನಕ್ಕೆ ಹಂಗೆ ಕೊಚ್ಚಿ ನಾಯಿಗಳಿಗೆ ಹಾಕ್ಬಿಡ್ಬೇಕು. ಲೋಫರ್ ನನ್ನ ಮಗನೇ, ಈ ನನ್ನ ಮಗ ರಂಜುತನ ಕಡೆ ಎಲ್ಲ ಆಗಿದ್ದು. ಇವನ್ ತಡಿದೆ ಹೋಗಿದ್ರೆ ಅದೇ ಗಳಿಗೆಲೆ ಆ ದೊಡ್ಡವನ್ ಕುತ್ತಿಗೆ ಕೈಯಲ್ಲಿ ಹಿಡ್ಕೊಂಡ್ ಮೆಟ್ಟ ಇಸ್ಕಿ ರಕ್ತ ಕುಡ್ದಾಕ್ಬಿಡ್ತಾ ಇದ್ದೆ. ಆ ನನ್ನ ಮಕ್ಕಳನ್ನ ಸಿಗದು ತೋಳ ಕಟ್ಬಿಡ್ಬೇಕು. ಇವನ್ ಮಾತು ಯಾಕೋ ಕೇಳಕ್ ಹೋಗಿದ್ದೆ? ಆ ದೊಡ್ಡವನ್ ಮುಖನ ಅಲ್ಲೇ ಗುದ್ದಿ ಊಸ್ಟ್ ಮಾಡ್ಬಿಡ್ಬೇಕಾಗಿತ್ತು. ಸ್ಲಮ್ ಖಾಲಿ ಮಾಡಿಸು ಅಂತಾನೆ ಅಂದ್ರೆ ಏನದ್ರ ಅರ್ಥ? ಆ ದೊಡ್ಡವನ್ ಇಷ್ಟೊಂದು ಕಚರ ಅಂತ ನನಗೆ ಗೊತ್ತಿರ್ಲಿಲ್ಲ. ಬರೀ ಕಚರ ಅಲ್ಲ ಬಾಲ, ಐನಾತಿ ಕ್ರಿಮಿನಲ್ ಅವನು. ಎಷ್ಟು ಹೋದ್ರದ್ರ ಅಷ್ಟೇ ಕಣ. ಅವು ನಮ್ಮನ್ನ 7 ಪೈಸೆ ಪಾರ್ಟ್ನರ್ ಅಂದಾಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಕೇವಲ ನಮಗೆ 7 ಪೈಸೆ ಬೆಲೆ ಕಟ್ಟಕ್ಕೆ ಆಗದಿರೋ ಸ್ಲಮ್ನ ಮಾಡಿದ್ರೆ 2 ಕೋಟಿ ನಮ್ಗೆ ಕೊಡ್ತಾರಂತೆ. ನಾಳೆ ದಿವಸ ನಮ್ಮ ಹೌದಿರಿಗೂ ಬೆಲೆ ಕಟ್ಬಿಟ್ಟು ಮಾಡ್ಕೊಳಕ್ಕೆ ಕೇಸ್ಕೊಳ್ಳೋದ ಇಷ್ಟು. ಏನ್ ಮಾಡೋಣ ಬಾಬು? ಸರಿಯಾಗಿ ಬಿಸಿ ಮುಟ್ಟಿಸ್ತೇ ಹೋದ್ರೆ ದೊಡ್ಡವನು ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾನೆ. ನಾವು ಆ ಬಿಲ್ಡರ್ ಅವನಲ್ಲ, ಅವನ್ಗೆ 4 ಅವಾಜ್ ಹಾಕೋಣ. ಅವನ ಈನ ಆವಾಜ್ ಎಲ್ಲ ಇಲ್ಲ. ಆಫೀಸಿಗೆ ನುಗ್ಗನ ಒಳ್ಳೆ ಟೈಮ್ ನೋಡಿ ಆ ಶುಕ್ಲನ್ ತಲೆ ತೆಗೆದ್ಬಿಡೋಣ. ಆಮೇಲೆ ಆ ದೊಡ್ಡವನು ಅವ್ರ ಅಪ್ಪನ್ಗೆ ಹುಟ್ಟಿದ್ರೆ ಅವ್ನ್ ಗಂಚೆ ಆಗಿದ್ರೆ ನಮ್ಮ ಸ್ಲಮ್ನ ಅದೆಂಗ ಮಾಡ್ತಾನ ನೋಡೇ ಬಿಡ್ತೀರಿ. ಶುಕ್ಲನ್ ಬುರುಡೆ ಹೊಡೆದ್ರೆ ಆಮೇಲೆ ದೊಡ್ಡವ್ರು ಸುಮ್ನೆ ಬಿಡ್ತಾರ? ಸುಮ್ನಿರ್ದೇ ಇದ್ರೆ ಮಂಜಿನ ಕೇಸ್ ನಾವು ಹೊರಗಡೆ ತೆಗಿತೀವಿ ಅನ್ನೋದು. ದೊಡ್ಡವನು ವಿಷಯ ಬಿಟ್ಟಾಕ್ರಲ್ಲ. ನನ್ನನ್ನೇನೋ ತಿಳ್ಕೊಬಿಟ್ಟವನವನು. ಇನ್ನೇನಾದ್ರೂ ಅದು ಇದು ಅಂತ ಹಾರಾಡಿದ್ರೆ ತುಕ್ಕಿಡ್ದಿರ ಮಚ್ಚಲ್ಲಿ. ಬಿಡು ಪ್ರಸಾದ್, ನೋಡು ಕೈ ದೊಡ್ಡದಾಗ್ತಾ ಹೋದಂಗೆ ಇವೆಲ್ಲ ಸಹಜ. ಈಗ ನೀನು ಬರೀ MLA ಅಲ್ಲ, ಮಿನಿಸ್ಟ್ರು, ಮರಿಬೇಡ ಅದನ್ನ. ಡೋಂಟ್ ಟೇಕ್ ಅನ್ನೆಸರಿ ಟೆನ್ಷನ್ಸ್. ಆರಾಮಾಗಿದೆ. ಓಕೆ.
ಏಯ್ ಬಾಲ 3 ದಿನದಿಂದ ನೋಡ್ತಾ ಇದ್ದೀನಿ ಮೆಂಟಲ್ ಮೆಂಟಲ್ ತರ ಆಡ್ತೀಯಲ್ಲೋ. ಏಯ್ ನಾನಲ್ಲ ಕಣ ಮೆಂಟಲ್, ನನ್ನ ಮಗನೇ ನೀನು. ನಿನ್ನ ಜನ ಕರೆಯೋದು ಮೆಂಟಲ್ 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 ರಜಾಕ್ ಅಂತ. ಹ್ಞೂ ಕಣಲೇ ಹ್ಞೂ ಕಣೋ, ನಾನ್ ಮೆಂಟಲೇ. ಆದ್ರೆ ನಿಂತರ ಅಂಧ ಅಲ್ಲ. ಸೂರ್ಯನ್ ಎತ್ಬಿಡ್ತೀನಿ, ಶುಕ್ರನ್ ಎತ್ಬಿಡ್ತೀನಿ, ದೊಡ್ಡವ್ರಿಗೆ ಸವಾಲ್ ಆಗ್ತೀನಿ ಅಂತೀಯ. ಲೇ ತಲೆ ತಲೆ ಆಯ್ತೇನೋ ನಿಂಗೆ? ನಿನ್ನ ಏನ್ ಯಾವ ತಲೆ? ದೋತ್ ಪರ್ ಹಾತ್ ಉಟಾತಾಯ್ತು. ನೀನು ಆ ಕಚರಾ ಸುವ ಮಕ್ಕಳಿಗೆ ಸಾಯೋದು ಗುಲಾಮ ಆಗಿರ್ಲಿಲ್ಲ. ನಮ್ಮ ಸ್ಲಮ್ನ ನಾಲ್ಕಾಡಿ ಮಾಡ್ತಾ ನಾನೆಲ್ಲ ಸ್ಲಮ್ ಖಾಲಿ ಮಾಡಕ್ ಹೇಳ್ದೆ. ತಲೆಯಲ್ಲಿ ಏನು ಇಲ್ದಿರ ಹುಡುಗರು ಮಾತು ಕೇಳ್ಕೊಂಡು ಯಾಕೋ ಎಗರಾಡ್ತಾ ಇದ್ಯಾ? ನಿನಗ್ ಬುದ್ಧಿ ಇಲ್ವೇನೋ? ಬುದ್ಧಿ ಇಲ್ವಾ ನಿಂಗೆ? ಮೇಲೆ ಕೈ ಮಾಡ್ತಾನೆ. ಏನು ಪ್ಯಾಡ್ 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 ಬಾಲ ನೀನು. ಬರೀ 4 ತಿಂಗಳಿಂದ ಏನೋ ಆಗಿದೆ ನೀನು. ಬೆಂಗಳೂರೊಳಗೆ ಕಾಲಿಡಕ್ಕಾಗ್ತಿತ್ತಾ ಹೇಳೋ? ದೊಡ್ಡವನು ನಮ್ಗೆ ದಮ್ ಕೊಟ್ಟ ಕಣಲೇ, ದಮ್ಮು. ಈ ಕಾರು ನೆನೆಸ್ಕೊಂಡಿದ್ದೇನಲ್ಲೇ? 7 ಪೈಸಾ ಅಂತ ಬಡ್ಕೋತಿಯಲ್ಲ, ದೊಡ್ಡವನ್ಗೆ ಅದು 7 ಪೈಸಾ, ನನಗೂ ನಿನ್ಗೂ ಅದು 7 ಲಕ್ಷ. ಏಯ್ ಬಾಲ, ಕಳೆದೋಗ್ಬಿಡ್ತೀವಿ ಕಣೋ, ಕಳೆದೋಗ್ಬಿಡ್ತೀವೋ. ಶಾಂತಾರಾಮ್ ಅಂತ ಆಫೀಸರ್ನ ಶಾಂತು ಅಂತ ಕರೆಸ್ತಾರೆ ನಿನ್ ಕೈಲಿಂದ್ರೆ ಅರ್ಥ ಮಾಡ್ಕೋ ಅವ್ರ ಕೆಪಾಸಿಟಿ. ಇದ್ದ ಕೆಪಾಸಿಟಿ ನಾನು. ಏಯ್ ಅವ್ನು ದೊಡ್ಡವನ್ ಮಾಡ್ತಾರೆ ಸರಿ ಅಂತ ಸಾಹೇಬ್ರಿಗೆ ಫೋನ್ ಮಾಡಿ ಇವಾಗಲೇ ಕೇಳ್ಬಿಡ್ತೀನಿ ತಾಳ. ಏಯ್ ಅವ್ರಿಗೆ ಏನಕ್ಕೋ ಫೋನ್ ಮಾಡ್ತೀಯ ನೀನು? ದೊಡ್ಡವ್ರು ಮಾತು ಹೇಳಿದ್ರೆ ಎಲ್ಲ ಸಲಾ ಮಾಡ್ಕೊಂಡು ನಿಂತಿರ್ತಾರೆ, ಅರ್ಥ ಮಾಡ್ಕೋಬಲ್ಲ. ಕಲ್ತ್ಕೊಳ್ಳ. ನಿಯತ್ತಿರ್ಬೇಕು. ನಿಯತ್ತಿಲ್ದ್ರ ನಾಯಿ ನನ್ನ ಮಗ ಅವನು. ಲೋ ಬಾಲ, ನಾನು ನೀನು ಇಲ್ದೇ ಇದ್ರು ಈ ದೊಡ್ಡವನು ಹಂಗೆ ಇರ್ತಾನ ಕಣೋ. ಆದ್ರೆ ನೀನಿಲ್ದೆ ಹೋದ್ರೆ ಪಾರ್ವತವನ್ಗೆ ಯಾರೋ, ಮಲ್ಗೆಗೆ ಯಾರೋ, ನಮ್ಗೆಲ್ಲ ಬಾಲ. ಹಾಗಂತ ದುಡುಕಿ ದೊಡ್ಡವನ್ನ ಮೈ ಮೇಲೆ ಹೇಳ್ಕೊಳಕ್ ಆಗ್ತದೇನೋ? ಇನ್ಮೇಲೆ ಹುಷಾರಾಗಿ ಪ್ಲಾನ್ ಮಾಡೋಣ. ಏನು? ಅಯ್ಯೋ ಬರ ಬರ ಬರ. ಏನೋ ಮಳೆ ಹಿಂಗಿಡ್ಕೊಂಡ್ಬಿಡ್ತು. ಏ ಬಾಲ, ಮದುವೆ ಆಗದ್ ಯಾವ್ದೋ ಕೊಡ್ಬೇಕು ಅಂದಿಲ್ಲ, ಯಾವ್ದೋ ಅದು ಇನ್ನೊಂದ್ಸತಿ ಜ್ಞಾಪಿಸ್ಬಿಡ. ಪ್ಯಾಡು ನಾನೇ ಪ್ಯಾಡು ಅನ್ಕೊಂಡಿದ್ದೆ, ನೀನ್ ನನಗಿಂತ ದೊಡ್ಡ ಪ್ಯಾಡು ಅಲ್ವಾ? ಗೋರಿ ಪಾಡದಿಂದ ಇಲ್ಲಿವರೆಗೂ ಹೇಳ್ಕೊಂಡ್ ಬರ್ತಾನೆ ಇದನ್ನೇ. ಏನೋ ಮರ್ತೋಯ್ತಪ್ಪ, ಇನ್ನೊಂದ್ಸತಿ ಹೇಳಿದ್ರಾಯ್ತು. ಭಾಷಾ ಫಿಲಮ್ ಅಲ್ಲಿ ನಮ್ ಬಾಸ್ ರಜನಿಕಾಂತ್ ಅವ್ರು ಹಾಕಿಲ್ವಾ ಕೋಟು, ಅದಂದ್ರೆ ನಾನ್ ಮದ್ವೆ ಆಗೋದು. ಆಯ್ತಪ್ಪ, ಇಲ್ಲಿ ಸಿಗದೆ ಇದ್ರು ಬಾಂಬೆಗೆ ಹೋಗಾದ್ರೂ ತಗೊಂಡ್ಬರ್ತೀನಿ, ನೀನ್ ಅದನ್ನ ಹಾಕೊಂಡೇ ಮದುವೆ ಆಗುವಂತ. ಯಾ ಬೇಕು ನನ್ಗೆ. ಏನೋ ಇದು ರಜು, ಯಾವಾಗ್ಲೂ ಶಾಂತಾರಾಮ್ ಸಾಹೇಬ್ರು ನಮ್ಗಿನ್ನ ಮೊದ್ಲೇ ಬರೋರು. ನೋಡಿದ್ರೆ ನಾವೇ ಮೊದ್ಲು ಬಂದು ಕಾಯ್ತಾ ಇದೀವಿ ಅಣ್ಣ ಬಾಂಡ್ಗಳಲ್ಲಿ. ಛೇ, ಏನಾಯ್ತು ಸಾಹೇಬ್ರಿಗೆ? ಎಲ್ಲವ್ರು? ಬಾಲ, ಸರ್ ನಾನು ಯಾವಾಗ್ಲೂ ನಿಮ್ಗಿನ ಮುಂಚೆನೆ ಬಂದಿರ್ತೀನಿ ಬಾಲ. ಸರ್ ಸುಮ್ಮನೆ ತಮಾಷೆಗೆ ಮಾತಾಡ್ಕೊಂತ ಇದ್ವಿ ಸರ್, ಅಲ್ವೇ ರಜಾ? ಬಾಲ, ಸ್ಲಮ್ ಬಾಲ, ಸ್ಲಮ್ ಬಾಲ. ದೊಡ್ಡವ್ರು ನಿನ್ನ ಬೆಂಗಳೂರು ಬಾಲ ಮಾಡಿದ್ರು ನಿನಗೆ ಸಾಕಾಗ್ಲಿಲ್ಲ ಅಲ್ಲ? ಸರ್ ದೊಡ್ಡವ್ರ ಹತ್ರ ಇವತ್ತು ಮಾತಾಡಿದ್ದೀನಿ ಸರ್. ನನ್ನ ಗಡೀಪಾರು ನಾಳೆ ತೆಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಸರ್. ಗಡೀಪಾರು ಬೆರಳು ಕೊಟ್ರೆ ಹಸ್ತ ನುಂಗೋರು ನೋಡಿದ್ದೀನಿ, ಆದರೆ ನೀವು ಇಡೀ ಮೈದೆ ನುಂಗೋಕೆ ಸಂಚು ಮಾಡ್ತಿರಲ್ವ ಸರ್? ಯಾಕೆ ಸರ್ ಅಂತ ನಾವೇನು ಮಾಡಿದ್ವಿ? ದೊಡ್ಡವ್ರಿಗೆ ನೀವು ತುಕ್ಕು ಹಿಡಿದಿರೋ ಮಚ್ಚಲ್ಲಿ ಹೊಡೆಯೋದಾದ್ರೆ ನಿಮ್ಮನ್ನು ಕಂಟ್ರೋಲ್ ಮಾಡೋದೇನು?
ನನ್ನ ದೇವ್ರು ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರ್, ಆ ಸ್ಲಂಬಾಲ ಅನ್ನೋನ್ನ ನಾನೇ ಗಡಿಪಾರು ಮಾಡಿದ್ದೆ. ಹೌದು ಸರ್. ರಜ್ಜು ದೌದ್ ಕಡೆಯವನು. ಅವ್ನ ವೆಪನ್ಸ್ ಕೂಡ ಸಪ್ಲೈ ಮಾಡ್ತಿದ್ದ ಸರ್. ಇಬ್ರು ಆ ಕಮ್ನಳ್ಳಿ ಸಂಪತ್ತನ್ನ ಕಿಡ್ನಾಪ್ ಮಾಡಿ ಧಮಕಿ ಹಾಕಿದ್ರು ಸರ್. ಇನ್ಫ್ಯಾಕ್ಟ್ ನಮಗೆ ಪಿಟಿಷನ್ ಕೂಡ ಕೊಟ್ಟಿದ್ರು ಸರ್. ಹಾ, ಅವತ್ತಿಂದ ನಾನು ಇವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ ಸರ್. ಸರ್ ಸರ್ ಮತ್ತೊಂದು ವಿಷಯ, ಬಾಲನ್ ಕೈನಲ್ಲಿ ಗನ್ ಇತ್ತು ಸರ್. ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ ಲೇಟ್ ಮಾಡಿದ್ರು ಅವ್ನು ನಮ್ಮನ್ನ ಶೂಟ್ ಮಾಡ್ಬಿಡ್ತಾ ಇದ್ದ ಸರ್. ಹೌದು ಸರ್. ಎಸ್ ಸರ್, ಇಟ್ಸ್ ಅ ಫ್ಯಾಕ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್, ಇಲ್ಲ, ನಾನು ಮೀಡಿಯಾ ಹತ್ರ ಏನು ಮಾತಾಡೋದಿಲ್ಲ ಸರ್. ಇನ್ಸ್ಪೆಕ್ಟರ್ ಶಾಂತಾರಾಮ್ ಮತ್ತವರ ತಂಡ ನಡೆಸಿದ ಎನ್ಕೌಂಟರ್ನಲ್ಲಿ ಬಾಲ ಮತ್ತು ರಜ್ಜು ಎಂಬಿಬ್ಬರು ರೌಡಿಗಳು ಹತರಾಗಿದ್ದಾರೆ. ಉದ್ಯಮಿ ಸಂಪತ್ ಹೈ, ನಾನು ಇಲ್ಲಿ ಇಟ್ಕೊಂಡಿದ್ದೆ, ಚೆನ್ನಾಗೇ ಇರ್ಬೋದಾಗಿತ್ತು. ಅನ್ಯಾಯವಾಗಿ ಹೋಗ್ಬಿಟ್ರು. ನೀ ಏನೇ ಹೇಳು ಶಾಂತು, ಈ ಸ್ಲಮ್ ಜನ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು, ನಿಯತ್ತಿಲ್ದವ್ರು. ಇಂಥವ್ರನ್ನ ಹತ್ರ ಕೂಡ ಬಿಟ್ಕೋಬಾರ್ದು. ಬರೀ ಬೈಕೊಂಡಿದ್ದಕ್ಕೆ ಇಷ್ಟೇ ಅಲ್ಲ, ಒಂದು ಚಾನ್ಸ್ ಕೊಡ್ಬೋದಾಗಿತ್ತೇನೋ. ಬರೀ ಬೈಕೊಂಡಿದ್ದಕ್ಕೆ ಯಾರು ಮುಗಿಸ್ತಾ ಇದ್ರು? ಒಬ್ಬ ಮಂಜನ್ನ ಕೊಲೆ ಮಾಡಿದ ತಕ್ಷಣ ಯಾರನ್ನು ಬೇಕಾದ್ರೂ ಎತ್ಬೋದು ಅನ್ನೋ ಹುಚ್ಚಿಡ್ಕೊಂಡ್ಬಿಟ್ಟಿತ್ತು ಅವ್ರಿಗೆ. ಕೇಬಲ್ ದುಡ್ಡು ಹಂಚ್ಕೊಳ್ರು ಅಂದ್ರೆ ಆ ಸೂರ್ಯನ ತೆಗಿಯೋಕ್ ಸ್ಕೆಚ್, ದುಡ್ಡು ತಗೊಂಡು ಸ್ಲಮ್ ಖಾಲಿ ಮಾಡಿಸ್ರು ಅಂತಂದ್ರೆ ಆ ಶುಕ್ಲನ್ನೇ ಮುಗ್ಸಕ್ ಸ್ಕೆಚ್. ಮಧ್ಯ ನಾನೇನಾದ್ರು ತಲೆ ಹಾಕಿದ್ರೆ ತುಕ್ ಹಿಡಿದು ಮಚ್ಚಲ್ಲಿ ನನಗೆ ಡೀಲ್ ಮಾಡೋದು ನೋಡಿದ್ಯಾ? ನನ್ನನ್ನು ಅವರು ಡೀಲ್ ಮಾಡೋವರೆಗೂ ನಾನು ಕಾಯ್ತಾ ಇರ್ಬೇಕಾಗಿತ್ತ? ನೀನೇನಂತ್ಯ ಶಾಂತು? ಲೇ, ಯಾಕ್ರೋ ವರಿ ಮಾಡ್ಕೋತೀರಾ? ಪ್ರಪಂಚ ವಿಶಾಲವಾಗಿದೆ. ಇಂಥವ್ರು 100 ಬಾಲಗಳು ಸಿಗ್ತಾರೆ ಬಿಡ್ರಾ. ಚಂದ್ರ